ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಟಿ20 ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ, ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ಭರ್ಜರಿ ಗೆಲುವು ಸಾಧಿಸಿತ್ತು. ಆಲ್ಸೋ ಎರಡನೇ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ಕೂಡ ಭರ್ಜರಿ ಗೆಲುವು ಸಾಧಿಸಿತ್ತು. ಹಾಗೂ ಮೂರನೇ ಟಿ20 ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದ ಬಲಿಷ್ಠ 11 ಯಾವ ರೀತಿ ಇರುತ್ತೆ ಹೀಗಿದೆ ನೋಡಿ. ಮೂರನೇ ಟಿ20 ಪಂದ್ಯಕ್ಕೆ ಟೀಮ್ ಇಂಡಿಯಾದ 11, ಆದರೆ ಇದರಲ್ಲಿ ಒಂದು ದೊಡ್ಡ ಬದಲಾವಣೆ ಇದೆ. ಓಪನರ್ ಆಗಿ ಆಬ್ವಿಯಸ್ಲಿ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಅವರು ಇರ್ತಾರೆ. ಟಾಪ್ ಪರ್ಫಾರ್ಮೆನ್ಸ್ ಅಭಿಷೇಕ್ ಶರ್ಮಾ ಅವರು ಕೊಟ್ಟಿದ್ದಾರೆ. ಸಂಜು ಸ್ಯಾಮ್ಸನ್ ಅವರು ಕೂಡ ಫಾರ್ಮ್ಗೆ ಬರ್ತಾರೆ. ಇನ್ನು ಸೂರ್ಯಕುಮಾರ್ ಯಾದವ್ ಆಲ್ಸೋ ಕ್ಯಾಪ್ಟನ್ ಆಗಿ ಟೀಮ್ ನ ಲೀಡ್ ಮಾಡ್ತಾ ಇದ್ದಾರೆ. ಆಲ್ಸೋ ತಿಲಕ್ ವರ್ಮಾ ಅವರು ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮಾತ್ರ ತಿಲಕ್ ವರ್ಮಾ ಅವರು ಒಳ್ಳೆ ಫಾರ್ಮ್ ಗೆ ಬಂದಿದ್ದಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಕೂಡ ಇರ್ತಾರೆ ಹಾಗೂ ರಿಂಕು ಸಿಂಗ್ ಅವರು ಕೂಡ ಇರ್ತಾರೆ. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಇರ್ತಾರೆ. ಇನ್ನು ಅಕ್ಷರ್ ಪಟೇಲ್ ಅವರು ಕೂಡ ಇರ್ತಾರೆ. ಟೀಮ್ ಇಂಡಿಯಾದಲ್ಲಿ ದೊಡ್ಡ ಚೇಂಜಸ್ ಏನಪ್ಪಾ ಅಂತ ಹೇಳಿದ್ರೆ ಅದು ರವಿ ಬಿಷ್ಣೋಯಿ ಅವರು ಟಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ. ಅದಕ್ಕೋಸ್ಕರ ಮೊಹಮ್ಮದ್ ಶಮಿ ಅವರು ರಿಕವರಿ ಆಗಿ ಟೀಮ್ ನಲ್ಲಿ ಆಡ್ತಾರೆ. ಅವರು ಕೂಡ 2-3 ಇಯರ್ಸ್ ನಿಂದ ಟಿ20 ಫಾರ್ಮೆಟ್ ನ ಆಡಿರಲಿಲ್ಲ. ಅವರು ಹೇಳಿದ್ರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 2 ಟಿ20 ಮ್ಯಾಚ್ ನ ಆಡುದಿಲ್ಲ, ಮೂರನೇ ಟಿ20 ಮ್ಯಾಚ್ ಪಕ್ಕ ಆಡ್ತೀನಿ ಅಂತ ಹೇಳಿದ್ರು. ಆಲ್ಸೋ ಈ ಟಿ20 ಆಡ್ತಾರೆ. ಇನ್ನು ವರುಣ್ ಚಕ್ರವರ್ತಿ ಅವರು ಕೂಡ ಇರ್ತಾರೆ. ಮಿಸ್ಟ್ರಿ ಸ್ಪಿನ್ನರ್ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದಾರೆ. ಇನ್ನು ಹರ್ಷದೀಪ್ ಸಿಂಗ್ ಅವರು ಕೂಡ ಇರ್ತಾರೆ. ಇದು ಟೀಮ್ ಇಂಡಿಯಾದ ಬಲಿಷ್ಠ 11 ಆಗಿತ್ತು. ಇದರಲ್ಲಿ ಒಂದು ಚೇಂಜಸ್ ಅಂದ್ರೆ ಅದು ಮೊಹಮ್ಮದ್ ಶಮಿ ಅವರು ಮಾತ್ರ. ಅವರು ಕೂಡ ರಿಕವರಿ ಆಗಿ ಬರ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಹೇಗೆ ಬೌಲಿಂಗ್ ನಲ್ಲಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಮೊಹಮ್ಮದ್ ಶಮಿ ಅಂತ. ಕಮ್ಬ್ಯಾಕ್ ಮಾಡ್ತಾರಾ ಮೊಹಮ್ಮದ್ ಶಮಿ? ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.